ಸ್ಥಗಿತಾಗಿ ಉಳಿದದ. ಹಿಂದಿನವರು ತಗೊಂಡ್ರು, ಮುಂದಿನವರು ತಗೊಂಡ್ರು, ನಡೆಯೋರು ಎಲ್ಲಿಗೂ ನಡೆಯೋರು ಕೊಡ್ರಿ, ಮುಂದಿನವ್ರು ಇರಿ, ಕೇಳೋ ಹಕ್ಕದ ನಮಗೆ. ಇವತ್ತಿನ ಹೋರಾಟ ಅಂದ್ರೆ ಸಾಹೇಬ್ ಜಿಲ್ಲಾಧಿಕಾರಿ ಸಾಹೇಬ್ರಲ್ಲಿ ಮನವಿ ಏನಪ್ಪಾ ಅಂತಂದ್ರೆ ಕೇವಲ ಇವತ್ತು ಒಂದ್ ಸಾರಿ ಬಂದಿಲ್ಲ, ಎರಡನೇ ಸಾರಿ ಬಂದಿಲ್ಲ, ಮೂರನೇ ಸಾರಿ ಬಂದಿಲ್ಲ, 10 ಹಲವುಗಳು ಏನಪ್ಪಾ ಅಂತಂದ್ರೆ ಹೋರಾಟದ ಮುಖಾಂತರ ತಮ್ಮ ಮನವಿ ಮಾಡಿಕೊಂಡದ. ಏನು ಮನವಿಯಪ್ಪ ಅಂತಂದ್ರ ರೇವಣಸಿದ್ದೇಶ್ವರ ಏತ ನೀರಾವರಿ ಏನು ಇಂಡಿ ಭಾಗಕ್ಕೆ ಅಂತೇಳಿ ಚಂದ ಮೊದಲಿಂದ ಇತ್ತು, ಅದು ಕೇವಲ ಇಂಡಿ ಭಾಗದ ಅನುಮೋದನೆ ಒಳಗೆ ಏನೈತಪ್ಪ ಅಂತಂದ್ರ ಇಂಡಿ ಹಾಗೂ ನಾಗಠಾಣ ಮತಕ್ಷೇತ್ರದ ನೀರಾವರಿ ವಂಚಿತ ಪ್ರದೇಶ ಅಂತೇಳಿ ಮೆನ್ಷನ್ ಇದ್ದಿದ್ದಕ್ಕೆ ನಮ್ಮ ಭಾಗದ ಜನರು 10 ಹಲವು ಬಾರಿ DC ಕಚೇರಿಗೆ ಮನವಿ ಮುಖಾಂತರ ಕೊಟ್ಟಿದ್ದೀವಿ. ಜೊತೆಗೆ ಏನಪ್ಪಾ ಅಂದ್ರೆ 10 ಹಲವು ಹೋರಾಟ ಆಗ್ಯದ. ನಮ್ಮದೇ ಭಾಗದಿಂದ ರೈತರು ಏನಪ್ಪಾ ಅಂತಂದ್ರೆ ಬೆಂಗಳೂರಿಗೆ ಹೋಗಿ MLA ಹಿಡ್ಕೊಂಡು ಇಡೀ ಆ ಸೆಕ್ರೆಟರಿ ಆಫೀಸ್ ತನ ಹೋಗಿ MD ಅವ್ರಿಗೆ ಎಲ್ಲರಿಗೆ ಭೇಟಿ ಬಂದ ಸಾಹೇಬ್ರ ಉತ್ತರ ಸಿಕ್ಕಿಲ್ರಿ ಇಲ್ಲಿವರೆಗೆ. ನಮ್ಮ ಭಾಗ ಏನಪ್ಪಾ ಅಂತಂದ್ರೆ ಕಣ್ಣೂರು ಹಾಗೂ ಮಡಸನಾಳ್ ಅಂದ್ರೆ ಬಹುಶಃ ಕರ್ನಾಟಕದ ಗಡಿ ಭಾಗ, ಬರೀ ಬಿಜಾಪುರ ಜಿಲ್ಲಾದಲ್ರಿ, ಕರ್ನಾಟಕದ ಗಡಿ ಭಾಗ. ಬಹುಶಃ 1,000 ಫೂಟ್ ಬೋರ್ ಹಾಕಿದ್ರು ನೀರಿಲ್ಲಾರದ ಭಾಗ. ಖರೇನೆ ನೀರಾವರಿ ವಂಚಿತ ಪ್ರದೇಶ ಯಾವ್ದಾದ್ರು ಇದ್ರಪ್ಪ ಅಂದ್ರೆ ಕಣ್ಣೂರು ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮಡಸನಾಳ್ ಹಾಗೂ 10 ಹಲವು ಬ್ಯಾಕ್ವರ್ಡ್ ದಡ್ಡಿ ಹಿಡ್ಕೊಂಡು ದರ್ಗಾ ಹಿಡ್ಕೊಂಡು ಇವು ಯಾವಪ್ಪ ಅಂತಂದ್ರೆ ನೀರಾವರಿ ವಂಚಿತ ಪ್ರದೇಶ ಅದಾವ. ತಾವು ಮಾನ್ಯಪ್ಪ ಅಂತಂದ್ರೆ ಯಾವುದೇ ಒಂದು ಸರ್ಕಾರದ ಅಧಿನಿಯಮ ಬರ್ಬೇಕಂತಂದ್ರೆ ಜಿಲ್ಲಾದ ನಿಮ್ಮದು ಮುಖಾಂತರ ಹೋಗಿರ್ತಾವ. ನೀವು ಇನ್ನೊಂದು ಬಂದಿರತಕ್ಕಂಥ DC ಸಾಹೇಬ್ರು ಏನಪ್ಪಾ ಅಂದ್ರೆ ಆನಂದ್ ಕೆ ಸಾಹೇಬ್ರು ಬಂದ ತಕ್ಷಣ ನಮಗೆ ಖುಷಿ ಏನಪ್ಪಾ ಅಂತಂದ್ರೆ ಇಲ್ಲಿ ನಮ್ಮ ಮಡಸನಾಳದ ಮುಖಾಂತರ ನಾವು ಹೋರಾಟ ಏನಪ್ಪಾ ಅಂತಂದ್ರೆ ಚಾಲು ಆಗಿದ್ದು. ಅವತ್ತು ಅಲ್ಲಿ ಧ್ವನಿ ಹುಟ್ಟಿದ್ದು. ಇವತ್ತೇನಪ್ಪಾ ಅಂದ್ರೆ ಮಾನ್ಯ ಕಳೆದ ಒಂದು ಅಧಿವೇಶನದೊಳಗೆ ಸರ್ಕಾರದ ಮಟ್ಟದೊಳಗೆ ಅಧಿವೇಶನದೊಳಗೆ ಚುಕ್ಕೆ ಗುರುತಿನ ಪ್ರಶ್ನೆ ಒಳಗೆ ಬಂತಿರತಕ್ಕಂಥದ್ದು ಬಹಳ ಹೆಮ್ಮೆಯ ವಿಷಯ. ಬರೆಯನ ಕೇವಲ ಪ್ರಶ್ನೆ ಉಳಿಬಾರ್ದ್ರಿ ಸಾಹೇಬ್ರ, ನಮಗೆ ಉತ್ತರವಾಗಿ ಅದು ಆದ್ಮ್ಯಾಗ ಮುಂದಿನ ಪ್ರವೃತ್ತಿ ಏನಪ್ಪಾ ಅಂತಂದ್ರೆ ತಾವು ಏನಾಗ್ಯದ ಪ್ರಕ್ರಿಯೆಯನ್ನು ಹೇಳಬೇಕು, ಯಾವ ಹಂತಕ್ಕೆ ಮುಟ್ಟ್ಯದ, ಮುಂದೆ ನೀವು ಏನಾದ್ರೂ ನಮಗೆ ಮಾಡಿಕೊಡ್ಲಿಲ್ಲ ಅಂದ್ರೆ ಇವತ್ತು ಬರೆಯಕ್ಕೆ ಏನಪ್ಪಾ ಅಂದ್ರೆ ಕಣ್ಣೂರು ಹಾಗೂ ಮಡಸನ ಬರ್ತಕ್ಕಂಥ ಅಂಗಡಿ ಮುಗ್ಗಟ್ಟುಗಳು ಅಟ್ಟೆ ಬಂದವ. ರಾಷ್ಟ್ರೀಯ ಹೆದ್ದಾರಿ ಬಂದು ಮುಕ್ಕಾಡು ಮಾಡೋ ಮುಖಾಂತರ ಹಾಗೂ ಏನಪ್ಪಾ ಅಂತಂದ್ರೆ ಕಚೇರಿಗೆ ಏನಪ್ಪಾ ಅಂತಂದ್ರೆ ಎಲ್ಲಾ ರೈತ ಮಹಿಳೆಯರು ಮುಖಂಡರು ಇವತ್ತು ಬಹುಶಃ ಇದು ನಮ್ದು ಏನಪ್ಪಾ ಅಂದ್ರೆ ಇದು ಸಣ್ಣ ಏನಪ್ಪಾ ಅಂದ್ರೆ ಒಳಗಡೆ ಒಂದೇ ದಿನದ ನಿನ್ನೆ ಮೊನ್ನೆ ಪ್ರಯತ್ನ ಮಾಡಿದ್ದಕ್ಕಾಗ್ಯದ. ಸುಮಾರು ಒಂದು 15 ದಿನಗಳ ಪ್ರಚಾರ ಮಾಡಿ ಊಟ ಬೌಸ ಬಟ್ಟಿ ಏನಪ್ಪಾ ಅಂದ್ರೆ ಹಸುಗಳು ಹಚ್ಗಳು ತಂದು ಲಾಸ್ಟ್ ಟೈಮ್ ಅಪ್ಪ ಅಂದ್ರೆ ಅಮರಣ ಉಪವಾಸ ಮಾಡ್ಕೊಳತ್ತಿದ್ದೆ. DC ಸಾಹೇಬ್ರು ಅಂದ್ರು ಬ್ಯಾಡ್ರಿ ಇದು ಒಮ್ಮೆ ನೀವು ತಗೋಬೇಡ್ರಿ ಅಂತೇಳಿ. ಯಾವ ರೀತಿ ಜಂತರ ಮಂತರ್ನಲ್ಲಿ ಸರ್ಕಾರವನ್ನ ಹೋರಾಟ ಬಗ್ಗೆ ಹೇಳತ್ತೀನಿ, ಇದು ಯಾವುದೇ ಹೋರಾಟ ಇರಲಿ ಆ ರೀತಿ ಮುಂದಿನ ಹೋರಾಟಗಳು ರೂಪುರೇಷೆಗಳು ಆಗ್ತಾವ. ಅದಕ್ಕೆ ಅಣಿ ಮಾಡಿಕೊಡ್ಲಾರ್ದೇನಪ್ಪಾ ಅಂದ್ರೆ ಈ DPR ಒಳಗೆ ಏನಪ್ಪಂದ್ರೆ ಆ ರೇವಣಸಿದ್ದೇಶ್ವರ ಪೈಪ್ಲೈನ್ ಎತ್ತನೊಳಗೆ ನಮಗೇನು ನೀರಾವರಿ ವಂಚಿತ ಪ್ರದೇಶಗಳು ಅದಾವ, ಆ 86 ಹಳ್ಳಿಗಳನ್ನು ಇದು ಮಾಡ್ಕೊಂಡ್ರಿ ಅದ್ರೊಳಗೆ ನಮ್ಮ ಹಳ್ಳಿಗಳನ್ನು ಫಲಾನುಭವಿ ಆಗ್ಬೇಕನ್ನೋದೇ ಇದ್ರೊಳಗದ. ತಾವು ಅದಕ್ಕೆ ಏನು ಮಾಡ್ತೀರಿ, ಮುಂದೆ ನಮ್ಗೆ ಏನು ಅನ್ನೋದು ಹೇಳ್ಕೊಡ್ಬೇಕು. ಸಾಧ್ಯ ಆದಷ್ಟು ಮಟ್ಟಿಗೆ ನೀವು ಪ್ರಾಮಾಣಿಕ ಪ್ರಯತ್ನ ಅದ್ರೊಳಗೆ ಇರ್ಲಿ ಅಂತ ಹೇಳಿ ಬೇಡ್ಕೊಂಡು ನಮ್ಮ ಮನವಿ ಪತ್ರ ತಮಗೆ ಒಪ್ಪಿಸ್ತೀವಿ. ಶಾಂತಿಯುತವಾಗಿ ಮಾಡೋಣ ಅನ್ನುವಂಥ ಮಾತದ. ಯಾಕಂದ್ರೆ ನಾವು ಇಟ್ಟೆ ಮಾಡಿ ಜೈಕಾರ ಹಾಕಿ ಮನೆಗೆ ನಿಮ್ಮ ಮನೆಗೆ ನೀವು ನಮ್ಮ ಮನೆಗೆ ನಾವು ಹೋದ್ರೆ ನೀರು ಬರಂಗಿಲ್ಲ. ನೀರು ಬರ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಈಗ ಶಾಸಕರು ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬ್ ವಿಧಾನಸೌಧದಾಗ ಕೂತಾರಲ್ಲ, ಅವ್ರಿಗೆ ಅವ್ರ ಶಾಸನ ರಚನೆ ಮಾಡ್ಲಿಕ್ಕೆ ಅವ್ರಿಗೆ ಆರಿಸಿ ಕಳಿಸಿವ್ ನಾವು. ಅದಕ್ಕಾಗಿ ಸಾಹೇಬ್ರ ನಾವು DC ಸಾಹೇಬ್ರ ಮುಖಾಂತರ ನಾವು ಕೇಳ್ತೀವಿ, ನೀವು DPR ಮಾಡ್ಲಿಕ್ಕೆ ಎಸ್ಟಿಮೇಟ್ ಮಾಡ್ಲಿಕ್ಕೆ ಹೇಳ್ಯಾರ ಮಾಡಿ ಕಳಿಸ್ರಿ. ನಾವು ಅಲ್ಲಿ ಮುಖ್ಯಮಂತ್ರಿ ಅವ್ರಿಗೆ ಹೇಳ್ತೇವೆ, ಅವ್ರ ಹಂತಲ್ಲಿ ಹೋಗ್ತೇವೆ, ಎಪ್ಪಣ್ಣ ಆಗ್ತೇವೆ, ಅವ್ರ ಕಾಲು ಹಿಡಿತೇವೆ, ಕಾಲು ಹಿಡಿದು ನಮಗೆ ಕೊಡ್ರಪ್ಪ ಅಂತ ಕೇಳ್ತೇವೆ. ಅಟ್ಟಾಗಿ ನೀವು ಅವ್ರು ಕೇಳಲಿಲ್ಲ ಅಂದ್ರೆ ನಾವೆಲ್ಲರೂ ಫ್ರೀಡಮ್ ಪಾರ್ಕಿಗೆ 1,000 ಜನ ಹೋಗಿ ನಮ್ಮ ಹಕ್ಕು ಪಡೆಯುವವರೆಗೆ ಅಲ್ಲಿ ಹೋರಾಡೋಣ ಅನ್ನುವಂಥ ನನ್ನ ಮಾತಿಗೆ ಜೈ ಹಿಂದ್ ಜೈ ಕರ್ನಾಟಕ. ಬೋಲೋ ಭಾರತ್ ಮಾತಾ ಕಿ ಜೈ. ನೀವು ಹೇಳ್ತೀನಿ, ಯಾರು ಹೂ ಅನ್ನಂಗಿಲ್ಲ, ನಾವು ಒಟ್ಟ ಇಲ್ಲ, ಚೇಂಬರ್ ಬಿಟ್ರಿ ಇಲ್ಲ. ಆ ಯೋಜನೆ ಒಂದು ನಿಮಿಷ ಗಡಬಡಿ ಮಾಡಬೇಡ್ರಿ, ಸಮಾಧಾನ. ನಿಮ್ ಹೊಟ್ಟೆಗಿದ್ದಿದ್ ಕಿಚ್ಚು ನನಗೂ ಅದ, ಅದೇ ಕಿಚ್ಚು ನಿಮ್ಗೆ ಹೇಳಾಗತ್ತೀನಿ. ಹ್ಯಾಂಗಂದ್ರ 2 ಸರ್ವೆ ನಂಬರ್ ನಡುವ ಒಂದು ಚೇಂಬರ್ ಎಬ್ಸಿ ಆ ಚೇಂಬರ್ ಮುಖಾಂತರ ಎಲ್ಲ ಹೊಲಗಳಿಗೆ ನೀರು 2 ಇಂಚ್ ಕರಿ ಪೈಪ HDP ಪೈಪ್ ಮುಖಾಂತರ ನೀರು ಬರ್ತದ. ನಾವು ನೀರು ಬರ್ಬೇಕಂದ್ರೆ ಬೋರ್ ಹೊಡಿಬೇಕು, ಕರೆಂಟ್ ತಗೋಬೇಕು, TC ತರಬೇಕು, ಬಟನ್ ಹೊಡಿಬೇಕು, ಮೋಟ್ರ್ ಸುಡೋದು, TC ಸುಡೋದು ಅದೆಲ್ಲ ಏನೂ ಇಲ್ಲ. ಸರ್ಕಾರ ಮಾಡ್ತದ ಕೊರತಿ ಮುಖಾಂತರ. ಕೊರತಿಯಲ್ಲಿ ಲಿಫ್ಟ್ ಇರಿಗೇಷನ್ ಪಂಪ್ ಹೌಸ್ ಮಾಡಿ ಅಲ್ಲಿಂದ ರೇವಣಸಿ ಇದು ವುಮೆನ್ಸ್ ಯೂನಿವರ್ಸಿಟಿ ಮಹಿಳಾ ಯೂನಿವರ್ಸಿಟಿವರೆಗೆ ನೀರು ಅಲ್ಲಿ ಬಂದು ಅಲ್ಲಿದಿಂದ ಮತ್ತ ಕೊಳರ್ಗಿ ಗುಡ್ಡಕ್ಕೆ ಹೋಗ್ತದ. ಈ ಸರ್ಕಾರ 2,600 ಕೋಟಿ ರೂಪಾಯಿ ಆವಾಗ 22 ಕೊಟ್ಟದ. ಈಗ ಸುಮಾರು ಅದು ಹೆಚ್ಚಾಗಿ ಅಮೌಂಟ್ ಈಗಿಂದ SR ರೇಟ್ ಪ್ರಕಾರ 3,000 ಕೋಟಿ ಆಗ್ತದೆ. ಆದ್ರೆ
ಅವ್ರ ಅಧಿಕಾರಿಗಳಿಗೆ ನಮ್ಗೆ ಹೇಳ್ತಾರೆ ಏನಪ್ಪಾ ಅಂದ್ರೆ 2ನೇ ಹಂತದಾಗ ಕೊಡ್ತೇವೆ ಅಂತ ಲಾಲಿಪಾಪ್ ಕೊಡ್ತಾರ ಚಾಕ್ಲೇಟ ಅದು ಚಿಪ್ಕೊಂಡ್ರು. ಇದೇ ಯೋಜನೆ ಆಗ್ಬೇಕಾದ್ರೆ ಮಾನ್ಯರೇ ಸುಮಾರು 10 ರಿಂದ 12 ವರ್ಷ ಹೋರಾಟ ಮಾಡ್ಯಾರ ಆ ಇಂಡಿ ಭಾಗದ ರೈತರು. ನಮ್ಮ ಅಣ್ಣತವ್ರೆ ಅವರು, ಹೌದಲ್ರಿ? ಅವ್ರು ಹೋರಾಟ ಮಾಡ್ಯಾರ. ಆದ್ರೆ ನಮಗ ಅವ್ರಿಗೆ ನೀರ್ ಯಾಕೆ ಕೊಡ್ತೀರ ತಸೋ ಇಲ್ಲ. ಚಡ್ಚಾಣ ಭಾಗದ 12 ಹಳ್ಳಿ ಸೇರ್ಸಾರಿದ್ರ ಆದೇಶದಾಗಿಲ್ಲ. ಚಡ್ಚಾಣ ಭಾಗದ 12 ಹಳ್ಳಿ ಸೇರ್ಸಾರ ಆದೇಶದಾಗಿಲ್ಲ. ಅದಕ್ಕೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನ್ ಮಾಡ್ಯಾರ, ಇಂಡಿ ತಾಲೂಕತ್ ಬರ್ದಾರ ಮ್ಯಾಲ ಚಡ್ಚಾಣ ಭಾಗಕ್ಕೂ ಅಧಿಕಾರಿಗಳು ಕೇಳ್ದೇವ್ ನಾವು, ಸಾಹೇಬ್ರ ಹಿಂಗಾಕ್ರಿ ಅಂತ. ಮೊದಲು ಇಂಡಾಗಿತ್ರಿ ಅಂತ. ಹೌದ್ರಿ ಇಂಡಾಗೆ ಇತ್ತು. ಅದು ಸುಮಾರು 12 ವರ್ಷದಿಂದ ಇಂಡಿಯನ್ ಚಡ್ಚಾಣ ಬ್ಯಾರ ಆಗ್ಯದ. ಆದೇಶ ಆಗಿದ್ದು 4 ವರ್ಷದಿಂದ ಆಗ್ಯದ. ನಾವು ಕಿವ್ಯಾಗ ಹೂ ಇಡ್ತೇವತ್ ಮಾಡ್ಯಾರ ಅವ್ರು. ನಮಗೆ ಏನ್ ಮಾಡ್ಯಾರಿ, ಕಿವ್ಯಾಗ ಹೂ ಇಡ್ತೇವತ್. ನಾವು ನೋಡ್ರಿ, ನಾ ಕನ್ನೂರು ಭಾಗದ ಎಲ್ಲ ಗ್ರಾಮಸ್ಥರಲ್ಲಿ, ಕನ್ನೂರು ಪಂಚಾಯತ್ ವ್ಯಾಪ್ತಿ ಎಲ್ಲಾರು ಹೆಸರು ತೊಳೋದು ಬೇಡ. ನಾವು ನೀರು ಬರ್ಲಿಲ್ಲ ಅಂದ್ರೆ ಎನಿ ಕಂಡೀಷನ್ ಬಿಡಂಗಿಲ್ಲ. ಸತ್ರ ಹೆಣ ಹೋಗಲಕ್ಕ ನಮ್ದು, ಸತ್ರ ಹೆಣ ಹೋಗಲಕ್ಕ. ಮುಂದಿನ ಬರೋ ಪೀಳಿಗೆ ನಮ್ಮ ತಂದೆ ತಾಯಿ ಅಂತವ್ರು ಇದ್ರಿ, ನೀರು ಇಲ್ಲಿದೆ ಹಾಯ್ದು ಹೋಗ್ಯದ, ಅದಕ್ಕೆ ಪ್ರಯತ್ನ ಮಾಡಿಲ್ಲ ಅನ್ನುವಂಥ ಅಪವಾದ ತೋಳಕ್ ನಾವು ಸಾಧ್ಯ ಇಲ್ಲ. ಶಾಂತತೆ ಅದರ ಪ್ರಯುಕ್ತ ಸರ ಇದು ಉಲ್ಲೇಖ ಹಾಕ್ಯಾರ. ವಿಷಯ ಹೊತ್ತಿದೆ ಒಣಸಿದ್ದೇಶ್ವರ ನೀರಾವರಿ ಯೋಜನೆ ಅಡಿಯಲ್ಲಿ ವಿಜಯಪುರ ತಾಲೂಕಿನ ನಾಗಠಾಣ ಮತಕ್ಷೇತ್ರದ ನೀರಾವರಿ ವಂಚಿತ ಕೊನೆಯ ಗಡಿ ಗ್ರಾಮ ಕನ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವ ಕುರಿತು ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಪತ್ರದ ಪ್ರತಿಯನ್ನು ತಮ್ಮ ಮಾಹಿತಿಗಾಗಿ ಲಗತ್ತಿಸಲಾಗಿದೆ. ಈಗ ಇವರು ಬರ್ದಾರ ಸರ್, MD KBJ ಯಾರಿಗೆ CE. ಹಾಂ ಸರ್. ಪತ್ರದಲ್ಲಿ ಹೋರ್ತಿರೆ ಒಣಸಿದ್ದೇಶ್ವರ ನೀರಾವರಿ ಯೋಜನೆಯಡಿ ವಿಜಯಪುರ ತಾಲೂಕಿನ ನಾಗಠಾಣ ಮತಕ್ಷೇತ್ರದ ಗಡಿ ಗ್ರಾಮವಾದ ಕನ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯು ನೀರಾವರಿ ವಂಚಿತವಾಗಿದ್ದು ಸದರಿ ಗ್ರಾಮಕ್ಕೆ ನೀರಾವರಿ ಸಂಪರ್ಕ ಕಲ್ಪಿಸಲು ಈಗಾಗಲೇ ಚಾಲ್ತಿಯಲ್ಲಿರುವ ಯೋಜನೆಯ ವ್ಯಾಪ್ತಿಯನ್ನೇ ಬಳಸಿಕೊಳ್ಳಬಹುದಾಗಿದ್ದು ಹೆಚ್ಚುವರಿ ಅನುದಾನ ನೀಡಿ ಸದರಿ ಗಡಿ ಭಾಗದ ರೈತರ ಹಿತದೃಷ್ಟಿಯಿಂದ ನೀರಾವರಿ ಸೌಲಭ್ಯದ ವ್ಯಾಪ್ತಿಗೆ ಒಳಪಡಿಸುವುದು ಅತ್ಯಂತ ಅಗತ್ಯವಾಗಿರುತ್ತದೆ. ಯಾರೀ ಸರ್, ಶಾಸಕರು ಇವ್ರಿಗೆ ಬರ್ದಾರ, CM ಬರ್ದಿಲ್ಲ ಸರ್, ಶಾಸಕರಿಗೆ ಬರ್ದಾರ ಸರ್. ಸದರಿ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಸದರಿ ಗಡಿ ಗ್ರಾಮದ ನೀರಾವರಿ ಕಾಮಗಾರಿಯನ್ನು ತ್ವರಿತವಾಗಿ ತುರ್ತಾಗಿ ಕೈಗೆತ್ತಿಕೊಳ್ಳಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡುವಂತೆ ಕೋರಿರುತ್ತಾರೆ. ಮುಂದುವರೆದು ಸದರಿ ಮನವಿ ಪತ್ರದ ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಯವರು MD KBJNLಗೆ ಪರಿಶೀಲಿಸಿ ಮಂಡಿಸಿ ಅನುಮೋದಿಸಿ ಎಂದು ಟಿಪ್ಪಣೀಕರಿಸಿರುತ್ತಾರೆ. ಆದುದರಿಂದ ಸದರಿ ಪ್ರಸ್ತಾವನೆಯ ಕುರಿತು ನಿಯಮಾನುಸಾರ ಪರಿಶೀಲಿಸಿ ತಮ್ಮ ಸ್ಪಷ್ಟ ಅಭಿಪ್ರಾಯದೊಂದಿಗೆ ಅದಕ್ಕೆ ಒದಗಿಸುವಂಥ ಬಜೆಟ್ ಅನ್ನು ಒದಗಿಸಲು ನಾವು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ ಸಾವಿರ. ತಾವು ಇದನ್ನು ಮುಖ್ಯಮಂತ್ರಿ ಅವರಿಗೆ ಕಳಿಸ್ಬೇಕು. ಅನುಕೂಲ ಆಗಂಗೆ ಮಾಡಿಸೋದು ನಿಮ್ಮ ಕರ್ತವ್ಯ ಮಾಡಿಬಿಡ್ರಿ ಸರ್.